Hello, dear students. Welcome to our channel. Today is day 9. Day 9. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಎ ಪಿ ಚಾಪ್ಟರ್ನ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬರೋದು ಯಾವುದಪ್ಪ ಅಂತಂದರೆ ಜನರಲ್ ಫಾರ್ಮ್ ಆಫ್ ಏನೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆನಾ? ಜನರಲ್ ಫಾರ್ಮ್ ಆಫ್ ಏನೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಜನರಲ್ ಫಾರ್ಮ್ ಹೆಂಗಿರುತ್ತೆ? ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಕಂಟಿನ್ಯೂ ಸೋ ಆನ್ ಆಗುತ್ತೆ. ಓಕೆನಾ? ಕಂಟಿನ್ಯೂ ಸೋ ಆನ್ ಆಗುತ್ತೆ. ಇದ್ರದ್ದು ಏನಪ್ಪ ಅಂತಂದ್ರೆ ಎಂತ ಟರ್ಮ್ ಏನು ಬರುತ್ತೆ ಅಂತ. ಇದಕ್ಕೆ ಏನಂತ ಹೇಳಿದ್ವಿ ನಾವು? ಫಸ್ಟ್ ಟರ್ಮ್, ದಿಸ್ ಒನ್ ಈಸ್ ದ ಸೆಕೆಂಡ್ ಟರ್ಮ್, ದಿಸ್ ಒನ್ ಈಸ್ ದ ಥರ್ಡ್ ಟರ್ಮ್, ದೆನ್ ದಿಸ್ ಒನ್ ಫೋರ್ತ್ ಟರ್ಮ್. ಲಾಸ್ಟ್ ಎಂತ ಟರ್ಮ್ ಏನು ಬರುತ್ತಪ್ಪ ಅಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಂತ ಟರ್ಮ್ ಏನು ಬರುತ್ತಪ್ಪ ಅಂತಂದರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ. ಎಂತ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದರೆ ಎಂತ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದರೆ ಏನಾಗ್ತದ್ರಿ? ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಏನ್ ಅಂತಂದ್ರೆ ಲಾಸ್ಟ್ ಟರ್ಮ್ ಇದು. ಎನ್ ಇಸ್ ದ ಲಾಸ್ಟ್ ಟರ್ಮ್, ಎಂತ ಟರ್ಮ್ ಅಂತ. ಎ ಇಸ್ ದ ಫಸ್ಟ್ ಟರ್ಮ್, ದಿ ಎನ್ ಇಸ್ ನಂಬರ್ ಆಫ್ ಟರ್ಮ್ಸ್, ಡಿ ಇಸ್ ದ ಕಾಮನ್ ಡಿಫ್ರೆನ್ಸ್. ಓಕೆ, ಇವಾಗ ಏನು ಮಾಡೋಪ್ಪ ಅಂದರೆ ಒಂದು ಎಕ್ಸಾಂಪಲ್ ತಗೊಂಡು ಡಿಸ್ಕಷನ್ ಮಾಡೋದು. ಇಲ್ಲಿ ನೋಡಿ, 1 ಮಾರ್ಕ್ಸಿನ ಕ್ವಶನ್ ರೀ ಇದು. ಎಲ್ಲಿ ಕೇಳಿದ್ದಪ್ಪ ಅಂತಂದರೆ ಇದನ್ನು, ಈ ಕ್ವಶನ್ನ SA1 ಎಕ್ಸಾಮಲ್ಲಿ ಕೇಳಿದ್ದ. ಏನಪ್ಪ ಅಂತಂದರೆ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿ? ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಇಲ್ಲಿ ಏನಿದೆ? ಎ ಪಿ ಏನಿದೆ ಇಲ್ಲಿ? ಸಿರೀಸ್ 10, 8, 6, 2 ಇದೆ. ಓಕೆನಾ? ಈ ಸಿರೀಸ್ದು ಫಸ್ಟ್ ಟರ್ಮ್ ಏನಾಗ್ತೈತ್ರಿ? 10, 8, 6, 4 ಕಂಟಿನ್ಯೂ ಸೋ ಆನ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಫಸ್ಟ್ ಟರ್ಮ್ A1, ದಿಸ್ ಒನ್ ಈಸ್ ದ A2, ದಿಸ್ ಒನ್ ಈಸ್ ದ A3, A4 ಕಂಟಿನ್ಯೂ ಸೋ ಆನ್. ಕಾಮನ್ ಡಿಫ್ರೆನ್ಸ್ ಯಾವ ಥರ ಫೈಂಡ್ ಔಟ್ ಮಾಡ್ತೇವ್ರಿ? ಕಾಮನ್ ಡಿಫ್ರೆನ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೇವಪ್ಪ ಅಂದರೆ ಡಿ ಈಸ್ ಈಕ್ವಲ್ಸ್ ಟು A2 ಮೈನಸ್ A1 ಅಂದರೆ ಸೆಕೆಂಡ್ ಟರ್ಮು ಮೈನಸ್ ಫಸ್ಟ್ ಟರ್ಮ್ ಅಂತ. ಸೆಕೆಂಡ್ ಟರ್ಮ್ ಏನೈತ್ರಿ ಇಲ್ಲಿ? A2 ಅಂದರೆ ಏನಿದೆ ರೀ? 8 ಇದೆ. A1 ಎಷ್ಟೈತ್ರಿ? 10 ಇದೆ. ಎರಡು ಅಪೋಸಿಟ್ ಸೈನ್ ಇದ್ದಾಗ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಎಡಿಷನ್ ನಾವು ಸಬ್ಸ್ಟ್ರಾಕ್ಷನ್ ಮಾಡೋ ಹೊತ್ತಿಗೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅಂದರೆ ಎರಡು ಅಪೋಸಿಟ್ ಸೈನ್ ಇದ್ದಾಗ ಏನು ಮಾಡ್ಬೇಕ್ರಿ ನಾವು? ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಬಟ್ ಬಿಗ್ಗರ್ ನಂಬರ್ ಸೈನ್ ಏನಿದೆ ನೋಡಿ ಅದನ್ನ ಇಡಬೇಕು. ಇಲ್ಲಿ ನೋಡಿ, 10 ಮೈನಸ್ 8 ಅಂದರೆ 2 ಆಗುತ್ತೆ ರೀ, 2 ಆಗುತ್ತೆ. ಬಟ್ ಬಿಗ್ಗರ್ ನಂಬರ್ ಸೈನ್ ಏನಿದೆ? ನೆಗೆಟಿವ್ ಇದೆ. ಇದರಲ್ಲಿ ಆನ್ಸರ್ ಏನಾಗ್ತೈತೆ ರೀ? -2 ಆಗುತ್ತೆ. -2 ಆಗುತ್ತೆ. ಎಲ್ಲಿ ಕೇಳಿದಾನಪ್ಪ ಅಂತಂದ್ರೆ ಇದನ್ನ SA1 ಎಕ್ಸಾಮಲ್ಲಿ ಕೇಳಿದ್ದಾರೆ. SA1 ಎಕ್ಸಾಮಲ್ಲಿ ಕೇಳಿದ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ ಯಾವ ಥರ ಕ್ವಶನ್ ಕೇಳಿದಂತ ನೋಡಮ್ಮ. ಈಗ ಇಲ್ಲಿ ನೋಡಿ, ಈ ಕ್ವಶನ್ ಏನಪ್ಪ ಅಂತಂದರೆ SA1 ಎಕ್ಸಾಮಲ್ಲಿ ಏನು ಮಾಡಿದಾನಪ್ಪ ಅಂದರೆ, ಇಲ್ಲ ಇದು ಏನಪ್ಪ ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ ಏನು ಮಾಡ್ಯಾನ, ಈ ಕ್ವಶನ್ ಕೇಳಿದಾನ್ರಿ. ಇದೇ ಏನು ಮಾಡಿದಾನಪ್ಪ ಅಂತಂದರೆ ನೆಕ್ಸ್ಟ್ ಅಲ್ಲಿ SA1 ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳಿದಾನೆ, ಡೈರೆಕ್ಟ್ 1 ಮಾರ್ಕ್ಸ್ ಕ್ವಶನ್ ಕೇಳಿದಾನ. ಇದನ್ನ ಏನು ಮಾಡಿದಾನಪ್ಪ ಅಂದ್ರೆ MCQ ಅಲ್ಲಿ ಕೇಳಿದಾನೆ. ಇಲ್ಲಿ ನೋಡ್ರಿ, ಇದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಓಕೆನಾ? ಇಲ್ಲಿ ನೋಡಿ, ಈ ಥರ ಕೊಟ್ಟಾಗ ಇದು ಇಂಪಾರ್ಟೆಂಟ್ ರೀ ಕ್ವಶನ್. ಈ ಕ್ವಶನ್ ಏನಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಏನಿದೆ ಆಲ್ರೆಡಿ ಏನು ಹೇಳತ್ತಾರೆ ಇವರು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಇದೆ ಅಂತ ಹೇಳಕತ್ತಾರ. ಬಟ್ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ಇಲ್ಲಿ ಏನಿರ್ತದಪ್ಪ ಅಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ಯಾವಾಗಲೂ ಏನಾಯ್ತೈತೆ ರೀ? A2 ಮೈನಸ್ A1 ಈಸ್ ಈಕ್ವಲ್ಸ್ ಟು A3 ಮೈನಸ್ A2 ಆಗಿರ್ತೈತೆ ರೀ. ಅಂದರೆ ಕಾಮನ್ ಡಿಫ್ರೆನ್ಸ್ ಏನಾಗಿರ್ತೈತೆ ರೀ?
ಸೇಮ್ ಇರುತ್ತೆ. ಇಲ್ಲಿ a1 ಅಂದ್ರೆ ಏನಾಗುತ್ತೆ ರೀ, ಇಲ್ಲಿ ನೋಡಿ 2x 12 ಇದೇನ್ರಿ a1 a2 ದಿಸ್ ಒನ್ ಈಸ್ a3. ಓಕೆನಾ. a2 ಅಂದ್ರೆ ಏನೈತ್ರಿ, ಇಲ್ಲಿ x ಇದೆ ಮೈನಸ್ a1 ಅಂದ್ರೆ 2 ಐತ್ರಿ, a3 ಅಂದ್ರೆ ಏನೈತ್ರಿ 12 ಇದೆ, a2 ಅಂತಂದ್ರೆ x ಐತ್ರಿ. ಇಲ್ಲಿ ನೋಡಿ ಆಲ್ ದ ವೇರಿಯಬಲ್ಸ್ ಏನು ಮಾಡ್ಬೇಕಪ್ಪ ಅಂದರೆ ಒಂದು ಸೈಡ್ ತೊಗೊಂಡ್ಬರ್ಬೇಕ್ರಿ. ಎಲ್ಲ ವೇರಿಯಬಲ್ಸ್ನ ಏನು ಮಾಡ್ಬೇಕ್ರಿ, ಒಂದು ಸೈಡ್ ತೊಗೊಂಡ್ಬರ್ಬೇಕು. ಇಲ್ಲಿ ಎಕ್ಸ್ ಇದೆನಾ, ನೆಗೆಟಿವ್ ಇದೆ, ಈ ಸೈಡ್ ಬರೀ ಏನಾಗ್ತದೆ ಇದು ಪಾಸಿಟಿವ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 12 ಎಲ್ಲ ನಂಬರ್ಸ್ನ ಏನು ಮಾಡಿ ಒಂದು ಸೈಡ್ ಹಾಕಿ 12 ಇದು ಏನಾಗುತ್ತೆ ರೀ ನೆಗೆಟಿವ್ ಇದೆ, ಈಕ್ವಲ್ಸ್ ಟು ಸರಿ ಕ್ರಾಸ್ ಮಾಡ್ತಿದ್ದೀವಿ ಅಂದರೆ ಏನಾಗುತ್ತೆ ಇದು ಪಾಸಿಟಿವ್ ಆಗುತ್ತೆ ಪ್ಲಸ್ 2. ಓಕೆ, ಎಕ್ಸ್ ಪ್ಲಸ್ ಎಕ್ಸ್ ಏನಾಗ್ತೈತೆ ರೀ 2x ಆಗುತ್ತೆ. 12 ಪ್ಲಸ್ 2 14, ಎಕ್ಸ್ ಈಕ್ವಲ್ಸ್ ಟು 14/2. ಆನ್ಸರ್ ಎಷ್ಟಾಗ್ತೈತೆ ರೀ 7 ಆಗುತ್ತೆ. 2 1 2 7 ಎಕ್ಸ್ ಈಕ್ವಲ್ಸ್ ಟು ಎಷ್ಟಾಗ್ತೈತೆ ರೀ 7 ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು 7 ಆಗುತ್ತೆ. ಇದೇ ಏನಪ್ಪ ಅಂದರೆ ನೆಕ್ಸ್ಟ್ SE1 ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದಾನೆ ರೀ 1 ಮಾರ್ಕ್ಸಿಂದ. ಇಲ್ಲಿ ನೋಡಿ ಇದೇನು ಕೇಳಿದಾನೆ ರೀ, ಇಲ್ಲಿ 5x 11 ಆರ್ ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಿದ್ದಾನೆ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡು ಅಂತ ಹೇಳತ್ತಾನೆ ರೀ. 5x 11 ಇದೇನಾಗ್ತೈತೆ ರೀ a1 ಆಗುತ್ತೆ, ದಿಸ್ ಒನ್ ಈಸ್ a2, ನೆಕ್ಸ್ಟ್ ದಿಸ್ ಒನ್ a3. ಕಾಮನ್ ಡಿಫ್ರೆನ್ಸ್ ಏನಿರ್ತೈತೆ ರೀ, ಎರಡರದ್ದು ಸೇಮ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ ರೀ ನಾವು, a2 ಮೈನಸ್ a1 ಈಸ್ ಈಕ್ವಲ್ಸ್ ಟು a3 ಮೈನಸ್ a2. a2 ವ್ಯಾಲ್ಯೂ ಏನೈತೆ ರೀ ಇಲ್ಲಿ ಎಕ್ಸ್ ಇದೆ ಮೈನಸ್ 5 ಈಸ್ ಈಕ್ವಲ್ಸ್ ಟು a3 ವ್ಯಾಲ್ಯೂ ಎಷ್ಟೈತೆ ರೀ 11 ಮೈನಸ್ a2 ವ್ಯಾಲ್ಯೂ ಎಷ್ಟೈತೆ ರೀ ಎಕ್ಸ್ ಇದೆ. ಎಲ್ಲ ವೇರಿಯಬಲ್ಸ್ನ ಏನು ಮಾಡಿ ಒಂದು ಸೈಡ್ ತೊಗೊಂಡು ಬನ್ನಿ. ಎಕ್ಸ್ ಇದು ಈ ಸೈಡ್ ಬಂದ್ರೆ ಏನಾಗ್ತದೆ ರೀ ಪ್ಲಸ್ ಎಕ್ಸ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು 11. ಇದು ನಿಮ್ಗೆ ಹಂಗೇನಾದ್ರು ಗೊತ್ತಾಗಿಲ್ಲ ಏನು ಮಾಡಿರಿ -5 ಇನ್ನೊಂದು ಸ್ಟೆಪ್ಪಿಗೆ ಹೋಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ 2x ಇದು ನೆಗೆಟಿವ್ ಇದೆ, ನಂಬರ್ ಆ ಸೈಡ್ ಇದ್ರೆ ಏನಾಗ್ತದೆ ರೀ ಪಾಸಿಟಿವ್ ಆಗುತ್ತೆ. 2x ಈಸ್ ಈಕ್ವಲ್ಸ್ ಟು 16 ಎಕ್ಸ್ ಈಸ್ ಈಕ್ವಲ್ಸ್ ಟು 16/2. ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಾಗ್ತದೆ ರೀ 8 ಆಗುತ್ತೆ. ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ 8 ಆಗುತ್ತೆ. ನೀವು ಮಾಡೋದು ಕರೆಕ್ಟ್ ಇದೆ ಇಲ್ಲ ಅಂತ ಇಲ್ಲೇ ಚೆಕ್ ಮಾಡ್ಬೋದ್ರಿ. 8 ಮೈನಸ್ 5 ಅಂದರೆ ಎಷ್ಟಾಗ್ತದೆ ರೀ 3 ಆಗುತ್ತೆ. ನೆಕ್ಸ್ಟ್ 11 ಮೈನಸ್ 8 ಅಂತಂದ್ರೆ ಎಷ್ಟಾಗ್ತದೆ ರೀ ಕಾಮನ್ ಡಿಫ್ರೆನ್ಸ್ 3 ಆಗುತ್ತೆ. ನಾವು ಮಾಡಿರೋಂಥದ್ದು ಏನೈತಪ್ಪ ಅಂದರೆ ಪ್ರಾಬ್ಲಮ್ಮು ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತಾ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ ರೀ 8 ಬರ್ತೈತಿ. ಈ ಥರ ಕ್ವಶನ್ ಕೇಳೋದು ಚಾನ್ಸಸ್ ಜಾಸ್ತಿ ಇದೆ ಫೈನಲ್ ಎಕ್ಸಾಮಲ್ಲಿ. ಓಕೆನಾ. ಈ ಚಾಪ್ಟ್ರಲ್ಲಿ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರ್ತಾವೆ ರೀ. ಆ ಫಾರ್ಮುಲಾಸ್ ಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಡೈರೆಕ್ಟ್ ಏನು ಮಾಡ್ತಾನಪ್ಪ ಅಂತಂದರೆ 1 ಮಾರ್ಕ್ಸಿಗೆ ಫಾರ್ಮುಲಾ ಬರೋಕ್ಕೆ ಹೇಳ್ಬಿಡ್ತಾನೆ ರೀ. ಏನಪ್ಪ ಅಂದರೆ ಫಸ್ಟ್ ಕ್ವಶನ್ ನೋಡಿರಿ, ಫಸ್ಟ್ ಫಾರ್ಮುಲಾ ಏನು ನೋಡಿರಿ ಇಲ್ಲಿ, ರೈಟ್ ದ ಫಾರ್ಮುಲಾ ಟು ಫೈಂಡ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್. ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್. ಅಂತ ಕರೆಕ್ಟಾಗಿ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಫಾರ್ಮುಲಾ ಏನು ಬರ್ತೈತಪ್ಪ ಅಂತಂದ್ರೆ ಸಮ್ ಅಂತ ಹೇಳ್ತಾನೆ ಇಲ್ರಿ. ಸಮ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಅಂತ. ಓಕೆ, ಸಮ್ ಅಂದಿದ್ದಕ್ಕೆ ಏನು ತಗೋತೇವೆ, ಎಸ್ ತಗೋತೇವೆ. ಹೌ ಮೆನಿ ಟರ್ಮ್ಸ್, n ಟರ್ಮ್ಸ್ ಅಂತ ಹೇಳ್ತಾನೆ, n ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳ್ತಾನೆ. Sn ಈಕ್ವಲ್ಸ್ ಟು n ಪ್ಲಸ್ 1 ಡಿವೈಡೆಡ್ ಬೈ 2. ನೋಡ್ರಿ, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಅಂತಂದ್ರೆ ಏನು ಮಾಡಬೇಕು, ಈ ಫಾರ್ಮುಲಾ ಬರೀಬೇಕು. ಇದನ್ನ ಕೆಲವೊಂದು ಮೊದಲು QP ಒಳಗಡೆ ಓಲ್ಡ್ QP ಒಳಗಡೆ ಏನು ಮಾಡಿದಾನ್ರಿ, ಇದು ಡೈರೆಕ್ಟ್ MCQ ಅಲ್ಲಿ ಕೇಳಿದಾನೆ. ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಅಂತ. ಇದ್ರೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದಪ್ಪ ಅಂದರೆ ಫೈಂಡ್ ಸಮ್ ಆಫ್ ಫಸ್ಟ್ n terms of an arithmetic progression.
AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳ್ತಾನೆ. ಇಲ್ಲಿ ಏನು ಬರುತ್ತಪ್ಪ ಅಂದರೆ ಫಾರ್ಮುಲಾ ನೋಡಿ, ಇಂಪಾರ್ಟೆಂಟ್ ಇಲ್ಲಿ ನೋಡಿ ಕರೆಕ್ಟಾಗಿ. ಡೈರೆಕ್ಟ್ ಕೇಳ್ಬೋದ್ರಿ 1 ಮಾರ್ಕ್ಸಿನ ಕ್ವಶನ್. 1 ಮಾರ್ಕ್ಸಿನ ಕ್ವಶನ್ ಏನು ಮಾಡ್ಬೋದು, ಡೈರೆಕ್ಟ್ ಕೇಳ್ಬೋದ್ರಿ. Sn ಈಕ್ವಲ್ಸ್ ಟು n/2 to a plus n minus 1 into d. ಓಕೆ, Sn ಸಮ್ ಆಫ್ n ಟರ್ಮ್ಸ್ ಅದೇನಲ್ಲ, Sn ಈಕ್ವಲ್ಸ್ ಟು n/2 to a plus n minus 1 into d. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಅಲ್ಲಿ ಮೊನ್ನೆ ಏನು ಮಾಡಿದ್ದಪ್ಪ ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ ಒಳಗಡೆ ಒಂದು ಕ್ವಶನ್ ಇತ್ತು. ಏನಿತ್ತಪ್ಪ ಅಂತಂದರೆ, ರೈಟ್ ದ ಫಾರ್ಮುಲಾ ಟು ಫೈಂಡ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ವೆನ್ ಲಾಸ್ಟ್ ಟರ್ಮ್ ಇಸ್ an ಅಂತ. ಅಂದರೆ ಲಾಸ್ಟ್ ಟರ್ಮ್ an ಕೊಟ್ಟಾಗ ನೀನೇನು ಮಾಡಿರಿ, ಈಗ ಸಮ್ ಆಫ್ n ಟರ್ಮ್ಸ್ನ ಬರೀರಿ ಅಂತ ಹೇಳಿದ್ದ. ಆ ಫಾರ್ಮುಲಾ ಹೆಂಗೆ ಇತ್ತಪ್ಪ ಅಂದರೆ, ಹೆಂಗೆ ಬರೀಬೇಕಂದ್ರೆ Sn ಈಕ್ವಲ್ಸ್ ಟು n/2 a ಪ್ಲಸ್ an ಅಂತ, a ಪ್ಲಸ್ an ಅಂತ. ಇದು ಯಾಕೆ ಹಿಂಗೆ ಬರುತ್ತೆ ಅಂತಂದರೆ, ಇದನ್ನ ಏನು ಅಂತಾದ್ರೂ ಬರಿಬೋದು, ಅಥವಾ ಇಲ್ಲ ಅಂದರೆ ಲಾಸ್ಟ್ ಟರ್ಮ್ ಅಲ್ರಿ a ಪ್ಲಸ್ ಎಲ್ ಅಂತಾದ್ರೂ ಬರಿಬೋದು. ಅವ ಏನು ಕೊಟ್ಟಿರ್ತಾನೆ ನೋಡ್ಬೇಕ್ರಿ, ಏನು ಕೊಟ್ಟಾನ ಅಥವಾ ಎಲ್ ಕೊಟ್ಟಾನ ಅಂತ. ಸಮ್ ಟೈಮ್ಸ್ ಏನು ಕೊಟ್ಟಿರ್ತಾನೆ, ಅವನೇ ಕೊಟ್ಟಿರ್ತಾನೆ ಲಾಸ್ಟ್ ಟರ್ಮ್ ANR ಎಲ್ ಅಂತ. ಅವನೇ ಕೊಟ್ಟಾಗ ಅದನ್ನೇ ಸ್ಪೆಸಿಫಿಕ್ ಆಗಿ ಅದನ್ನೇ ಮೆನ್ಷನ್ ಮಾಡ್ಬೇಕ್ರಿ. ಏನಂತ ಕೊಟ್ಟಿದ್ರೆ PN ಹಾಕ್ಬೇಕು. ಇಲ್ಲ ನಾರ್ಮಲ್ ಆಗಿ ನಿಮ್ಗೆ ಏನು ಮಾಡಿದ್ದೀನಪ್ಪ ಅಂದರೆ, ಫೈಂಡ್ ದ ಸಮ್ ಅಂತ ಹೇಳಿ ಲಾಸ್ಟ್ ಟರ್ಮ್ ಕೊಟ್ಟಿದ್ದಪ್ಪ ಅಂದರೆ ಡೈರೆಕ್ಟ್ ಇದನ್ನ ಬರಿಬೋದು ನೀವು. ಓಕೆನಾ. ಇದು ಯಾಕೆ ಹಿಂಗೆ ಬಂತಪ್ಪ ಅಂದರೆ ಸ್ವಲ್ಪ ನೋಡಿ ಇಲ್ಲಿ, ಇದು ಯಾಕೆ ಹಿಂಗೆ ಬರಿತೀರ ಅಂತಂದರೆ, ಇಲ್ಲಿ ನೋಡಿ n/2, ಇಲ್ಲಿ ನೋಡಿ 2a ಇದನ್ನ ಇದನ್ನ ಹೆಂಗೆ ಬರಿಬೋದು ಹೇಳ್ರಿ, a ಪ್ಲಸ್ n minus 1 into d ಬರಿಬೋದು ಹೇಳ್ರಿ. n/2 ಇಲ್ಲಿ ನೋಡ್ರಿ, ಇದನ್ನ ಈ ಫಾರ್ಮುಲಾ ಫಸ್ಟಿಗೆ ನಾವು ನೋಡಿದ್ದೇವೆ. ಇದಕ್ಕೆ ನಾವೇನಂತೇವ್ರಿ, an ಈಕ್ವಲ್ಸ್ ಟು an ಈಸ್ ಈಕ್ವಲ್ಸ್ ಟು a ಪ್ಲಸ್ n minus 1 into d. ಆ ಫಾರ್ಮುಲಾ ಅದಕ್ಕೆ ಏನು ಮಾಡ್ತೇವ್ರಿ, ಇಲ್ಲಿ a ಆ್ಯಸ್ ಇಟ್ ಈಸ್ ಪ್ಲಸ್ ಸಿ ಪ್ಲಸ್ ಆ್ಯಸ್ ಇಟ್ ಈಸ್ ಏನಂತ ಬರೀತೀವಿ. ಗೊತ್ತಾಯ್ತು. ಅಂದರೆ ನೀವೇನು ಮಾಡ್ಬೇಕಪ್ಪ ಅಂದರೆ, ಇದನ್ನ ರಟ್ಟ ಹೊಡೆದಲ್ರಿ, ಯಾಕೆ ಹಂಗೆ ಬರೀತಾರೆ ಕಾನ್ಸೆಪ್ಟ್ ತಿಳ್ಕೊಬೇಕು. ತಿಳ್ಕೊಂಡು ಹೋದ್ರೆ ಏನಾಗುತ್ತಪ್ಪ ಅಂದರೆ ಆರಾಮ್ಸೆ ನೆನಪಿರುತ್ತೆ. ಇಲ್ಲಿ ನೋಡಿ, ಈ ಥರ ಕ್ವಶನ್ ಕೇಳ್ಬೋದು. ಇಫ್ nth ಟರ್ಮ್ ಆಫ್ an arithmetic progression an equals to 5n minus 2, then find the value of a2 ಅಂತ ಹೇಳ್ತಾನ್ರಿ. ಆಯ್ತಾ. ಇಲ್ಲಿ ನೋಡಿ ಫಸ್ಟ್ ಅದು ಬರ್ಕೊಳ್ಳಿ ಕೊಟ್ಟಿರೋಂಥದ್ದನ್ನ, an equals to 5n minus 2 ಅಂತ. ಓಕೆನಾ. ಇಲ್ಲಿ ಏನು ಕೇಳಾಕತ್ತಾನ್ರಿ, a2 ಅಂತ ಹೇಳಾಕತ್ತಾನ. a2 ಅಂತ ಹೇಳಾಕತ್ತಾನ ಅಂದ್ರೆ ಏನು ಪ್ಲೇಸ್ ಒಳಗಡೆ ಏನು ಹಾಕ್ಬೇಕ್ರಿ, ನಾವು 2 ಹಾಕ್ಬೇಕು. 5 into 2 minus 2 is equals to 5 2s 10 minus 2. a2 ವ್ಯಾಲ್ಯೂ ಎಷ್ಟಾಗುತ್ತೆ ರೀ, a2 ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಅಂದರೆ 8 ಆಗುತ್ತೆ. ಓಕೆನಾ. ನೀವು ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಥರ, ಅಂದರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ, ಗೊತ್ತಾಗ್ಬಿಡುತ್ತೆ. ಸೇಮ್ ಕ್ವಶನ್ ರೀ. ಇಫ್ ದ nth ಟರ್ಮ್ ಆಫ್ an arithmetic progression an equals to 3n minus 6, then find the value of a8. Next an equals to 6n minus plus 4, find a3. Next an equals to 11n minus 2, find a5. Next an equals to 13n plus 6, find a4. ಈ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಒಂದೆರಡು. ಓಕೆನಾ. ಇಲ್ಲಿ ನೋಡಿ, ಇದು 2 ಮಾರ್ಕ್ಸಿನ ಕ್ವಶನ್. ಏನಪ್ಪ ಅಂದರೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 7, 11 ಯೂಸಿಂಗ್ ದ ಫಾರ್ಮುಲಾ ಅಂತ ಹೇಳ್ತಾನೆ. ಏನು ಫೈಂಡ್ ಔಟ್ ಮಾಡು ಅಂತ ಹೇಳ್ತಾನೆ ರೀ, ಸಮ್ ಅಂತ ಹೇಳ್ತಾನೆ ನೋಡ್ರಿ. ಇದು ಇಂಪಾರ್ಟೆಂಟ್. ಹೌ ಮೆನಿ ಟರ್ಮ್ಸ್? 20 ಟರ್ಮ್ಸ್. 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 7, 11 ಯೂಸಿಂಗ್ ದ ಫಾರ್ಮುಲಾ ಅಂತ. ಅಂದರೆ ಏನು ಮಾಡಿದಾನೆ ಇಲ್ಲಿ, ಏನು ಕೊಟ್ಟನೋದು ಭಾಳ ಇಂಪಾರ್ಟೆಂಟ್ ರೀ. ಸಮ್ ಫೈಂಡ್ ಔಟ್ ಮಾಡು ಅಂತ ಹೇಳ್ತಾನೆ. ರೀ
ಗಿವನ್ ಏನು ಕೊಟ್ಟನ್ರಿ ಇಲ್ಲಿ n ಈಕ್ವಲ್ಸ್ ಟು ಹೌ ಮೆನಿ ಟರ್ಮ್ಸ್ 20 ಟರ್ಮ್ಸ್ a ಈಕ್ವಲ್ಸ್ ಟು ಏನ್ರಿ ಇದು ಫಸ್ಟ್ ಬರ್ಕೋರಿ ನೀಟಾಗಿ ಏನಪ್ಪ ಅಂದರೆ ಕೊಟ್ಟಿರೋ ಸೀರೀಸನ್ನು ಬರ್ಕೋರಿ a ಈಕ್ವಲ್ಸ್ ಟು 3 d ಈಕ್ವಲ್ಸ್ ಟು a2 ಮೈನಸ್ a1 7 ಮೈನಸ್ 3 ಈಕ್ವಲ್ಸ್ ಟು 4 ಓಕೆ n ಈಕ್ವಲ್ಸ್ ಟು ಎಷ್ಟೈತ್ರಿ 20 ಐತಿ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳತ್ತಾನ್ರಿ S20 ಫೈಂಡ್ ಔಟ್ ಮಾಡಕ್ಕೆ ಹೇಳಕತ್ತಾನೆ S20 ಏನು ಮಾಡಂತ್ರಿ ಫೈಂಡ್ ಔಟ್ ಮಾಡಂತೆ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಹೇಳತ್ತಾನೆ ಫಾರ್ಮುಲಾ ಯಾವ್ದು ಬರೀತೀರಿ Sn ಈಕ್ವಲ್ಸ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ ಓಕೆನಾ ಇದು ಯಾಕೆ ಬರಲ್ರಿ ಈ ಫಾರ್ಮುಲಾ ಯಾಕೆ ಬರಲ್ಲ Sn ಈಕ್ವಲ್ಸ್ ಟು n/2 a ಪ್ಲಸ್ an ಈ ಫಾರ್ಮುಲಾ ಯಾಕೆ ಬರಲ್ಲ ಹೇಳ್ರಿ ಯಾಕಂದ್ರೆ ಅವನು ಲಾಸ್ಟ್ ಟರ್ಮ್ ಕೊಟ್ಟೇ ಇಲ್ಲ ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅಂದ್ರೆ ಇದು ಮಾಡ್ಬೇಡ್ರಿ ಸಮ್ ಟೈಮ್ಸ್ ಏನಾದ್ರೆ ಡೈರೆಕ್ಟ್ ಇಲ್ಲಿ ಏನಾದ್ರು ಲಾಸ್ಟ್ ಟರ್ಮ್ ಕೊಟ್ಟಿದ್ರೆ ಇದನ್ನ ಹಾಕೊಂಡು ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ ನೋಡಿ n ವ್ಯಾಲ್ಯೂ ಎಷ್ಟೈತ್ರಿ 20 ಇದೆ 20/2 ನೆಕ್ಸ್ಟ್ a ವ್ಯಾಲ್ಯೂ ಎಷ್ಟೈತ್ರಿ 3 ಐತಿ ಪ್ಲಸ್ n ವ್ಯಾಲ್ಯೂ ಎಷ್ಟೈತ್ರಿ 20 ಇದೆ 20 ಮೈನಸ್ 1 d ವ್ಯಾಲ್ಯೂ ಎಷ್ಟೈತ್ರಿ 4 ಇದೆ 2 1 2 10 ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ನ್ಯೂಮಿನೇಟರ್ ಡಿನಾಮಿನೇಟರ್ ಇದ್ದಾಗ ಏನು ಮಾಡ್ಬೋದು ಆರಾಮ್ಸೆ ಏನು ಮಾಡ್ಬೋದ್ರಿ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಇದೆ ಅಂದರೆ ಏನಂತೆ 2 3 6 ಪ್ಲಸ್ 20 ಮೈನಸ್ 1 ಅಂತಂದ್ರೆ ಎಷ್ಟಾಗ್ತದ್ರಿ 19 ಆಗುತ್ತೆ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಏನಪ್ಪ ಅಂದರೆ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಇದು ಮಲ್ಟಿಪ್ಲೈ ಆಗುತ್ತೆ ಅಂತ ಇಲ್ಲಿ ಫಸ್ಟ್ ಇದು ಯಾರು ಮಾಡಬಾರ್ದ್ರಿ ಯಾಕಪ್ಪ ಅಂದರೆ ಬೋರ್ಡ್ ಮಾಸ್ ರೂಲ್ ಏನಾಯ್ತದ್ರಿ ಫಸ್ಟ್ ಡಿವಿಷನ್ ಮಾಡಬೇಕು ಡಿವಿಷನ್ ಇಲ್ಲ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕು ರೀ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಫಸ್ಟು ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಈ ನಂಬರ್ ಯಾಡ್ ಮಾಡಬೇಕು ಓಕೆ 10 6 ಪ್ಲಸ್ 19 4 76 ಆಗುತ್ತೆ ರೀ ಇವಾಗ ನೆಕ್ಸ್ಟ್ 10 ಇಂಟು 76 ಪ್ಲಸ್ 2 6 76 ಪ್ಲಸ್ 6 ಎಷ್ಟಾಗ್ತದ್ರಿ ಇದು 82 ಆಗುತ್ತೆ ಈಸ್ ಈಕ್ವಲ್ಸ್ ಟು 820 82 ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತ್ರಿ 820 ಬರುತ್ತೆ ಅಂದರೆ ಇಲ್ಲಿ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ 20 ಟರ್ಮ್ಸ್ ಇದು ಆಡ್ ನಂಬರ್ ಇದೆಯಲ್ಲ 3 7 11 ಅಂದರೆ ಈ 20 ಟರ್ಮ್ಸ್ ನಾವು ಏನಾದರೂ ಆ್ಯಡ್ ಮಾಡಿದರೆ ಎಷ್ಟು ಬರ್ತದಪ್ಪ ಅಂತಂದರೆ 820 ಆಗುತ್ತೆ ಅಂತ ಓಕೆನಾ ಇದೇನಪ್ಪ ಅಂದರೆ 2 ಮಾರ್ಕ್ಸಿನ ಕ್ವಶನ್ ನೆಕ್ಸ್ಟ್ ಅಪ್ಪ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು